Good afternoon, students. I hope you are all doing good. So, yesterday we were discussing your microcontroller, right? Yes, the basic difference. I think yesterday I explained you everything. Everything will be on check, and then ಪ್ರತಿಯೊಂದರದ್ದು explanation ಕೂಡ ನೋಡ್ತಾ ಹೋದ್ವಿ. ALU instruction decoder. ALU and ALU ಏನಕ್ಕೆ ಯೂಸ್ ಮಾಡ್ತಾರೆ for arithmetic and logical operations. Instruction decoder to translate your any type of language into machine level language, and then also when it comes to ADC and DAC. ADC ಏನಕ್ಕೆ ಬೇಕು ಇಫ್ ಯು ಹ್ಯಾವ್ ಎನಿ ಅನಲಾಗ್ ಇನ್ಪುಟ್ ಎನ್ವಿರಾನ್ಮೆಂಟಿಂದ ಡೈರೆಕ್ಟಾಗಿ ಇನ್ಪುಟ್ ಏನಾದ್ರು ತೊಗೊಂಡಿದ್ರೆ ಅದನ್ನು ಡಿಜಿಟಲಿ ಕನ್ವರ್ಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಸಿಮಿಲರ್ಲಿ ಯು ಹ್ಯಾವ್ DAC ಆಲ್ಸೋ. DAC ಅಂತ ಹೇಳಿದ್ರೆ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್. ಸೊ ಇದೇನಕ್ಕೆ ಬೇಕಾಗುತ್ತೆ ಔಟ್ಪುಟ್ ವೈಸ್ ನಾನು ಎಲ್ಲ ಟೈಮಲ್ಲೂ ಎ ಡಿ ಸಿನೇ ಯೂಸ್ ಮಾಡ್ತೀನಿ ಅಂತ ಹೇಳಕ್ಕೆ ಬರಲ್ಲ. ಈವನ್ ವಿ ಮೈಟ್ ಯೂಸ್ DACs ಆಲ್ಸೋ. ಸೊ ಹಾಗೆ ನೋಡೋದಾದರೆ ಈವನ್ ವಿ ಹ್ಯಾವ್ ಪ್ಯಾರಲಲ್ ಪೋರ್ಟ್ ಇಂಟರ್ಫೇಸ್. ಪ್ಯಾರಲಲ್ ಪೋರ್ಟ್ ಮತ್ತು ಸೀರಿಯಲ್ ಪೋರ್ಟ್ ಇಂಟರ್ಫೇಸ್ ದೇ ಆರ್ ಯೂಸ್ ಟು ಡ್ರೈವ್ LED, LCD, ಪರ್ಟಿಕ್ಯುಲರ್ಲಿ ಎನಿ ಪೆರಿಫೆರಲ್. ಯಾವುದಾದ್ರು ಪೆರಿಫೆರಲ್ನ ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಇದೇ ಥರ ಇಂಟರ್ಫೇಸಸ್ ಬೇಕಾಗುತ್ತೆ. ದೇ ಆರ್ ಸೀರಿಯಲ್ ಪೋರ್ಟ್ ಆ್ಯಂಡ್ ಪ್ಯಾರಲಲ್ ಪೋರ್ಟ್. ನೀವು ಆರ್ಮ್ ಕಂಟ್ರೋಲರಲ್ಲಿ ಕಂಪ್ಯೂಟರ್ ಹತ್ರ ಕನೆಕ್ಟ್ ಮಾಡ್ತಾ ಇದ್ದಾರೆ ನೆನಪಿದೆಯಾ? ಇಟ್ ಇಸ್ ಕಾಲ್ಡ್ ಸೀರಿಯಲ್ ಪೋರ್ಟ್ ಅಂತಲೇ ಇರ್ತದೆ. ಯಾವುದಾದ್ರು ಡಿವೈಸಲ್ಲಿ ಇರೋವಂಥ ಪೋರ್ಟ್ಗಳನ್ನ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪ್ಯಾರಲಲ್ ಪೋರ್ಟ್. So similarly we have interrupt controller ಅಂತ ನಾನು ಹೇಳಿದೆ ನಾನು. They basically provide interrupt for a program or in a program if there is any error. error ಇದ್ದರೆ ಅಲ್ಲಿ ಇಂಟ್ರಪ್ಟ್ನ ಪ್ರೊವೈಡ್ ಮಾಡಿ ಅದನ್ನು ಸರ್ವಿಸಿಂಗ್ ಮಾಡುವಂಥ ಫೆಸಿಲಿಟಿನ ಇಂಟ್ರಪ್ಟ್ಸಲ್ಲಿ ನಾವು ನೋಡ್ಬೋದು. ಸಿಮಿಲರ್ಲಿ ಟೈಮರ್ಸ್ ಆ್ಯಂಡ್ ಕೌಂಟರ್ಸ್. ಟೈಮರ್ಸ್ ಅಂತ ಬಂದಾಗ ಟು ಹ್ಯಾವ್ ಅ ಟೈಮಿಂಗ್ ಫಂಕ್ಷನ್, and then clock ಅಂತ ಹೇಳಿದಾಗ we have many functions. Counters ಅಂತ. ಎಸ್, ಟೈಮರ್ಸ್ ಆ್ಯಂಡ್ ಕೌಂಟರ್ಸ್ ಒಂದೇ ಆಪ್ರೇಷನ್ ಬರೆದ್ಬಿಡಿ. ದೇ ಬೇಸಿಕಲಿ ಯೂಸ್ ಟು ಟೈಮಿಂಗ್ ಆ್ಯಂಡ್ ಕೌಂಟಿಂಗ್ ಕನ್ಸ್ಟ್ರೈನ್ಸ್ ಅಂತ ಹೇಳ್ಬೋದು. ಬಟ್ ಕ್ಲಾಕ್ ಸರ್ಕ್ಯೂಟ್ ಅಂತ ಬಂದಾಗ ದೇ ಬೇಸಿಕಲಿ ಪರ್ಫಾರ್ಮ್ ಮಾಡ್ಯುಲೇಷನ್ and then also they perform some clock pulse generation ಆಗಿರ್ಬೋದು ಆ ಥರದ್ದೆಲ್ಲ. ಹಾಗೆ ಫ್ರೀಕ್ವೆನ್ಸಿ ಮೆಷರಿಂಗ್, ಯಾವ ಟೈಪ್ ಆಫ್ ಫ್ರೀಕ್ವೆನ್ಸಿ, PLL ಕಾನ್ಸೆಪ್ಟ್ ಎಲ್ಲ ನೆನಪಿಡ್ಬೋದು ನಿಮಗೆ. ಸೊ ಇವನ್ ಯು ಕ್ಯಾನ್ ರೈಟ್ ದಟ್. ಆ್ಯಂಡ್ ದೆನ್ ಆಲ್ಸೋ ಜನರೇಷನ್ ಆಫ್ ಆಸಿಲೇಷನ್ಸ್. ಇದಿಷ್ಟು ಫಂಕ್ಷನ್ಸ್ನ ಯು ಕ್ಯಾನ್ ರೈಟ್ ಇಟ್ ಫಾರ್ ಕ್ಲಾಕ್ ಸರ್ಕ್ಯೂಟ್. ಆ್ಯಂಡ್ ರಿಗಾರ್ಡಿಂಗ್ RAM and ROM, they basically consist of, or they are comprised of memory. Memory consists of two basic types, RAM and ROM. RAM ಅಂತ ಹೇಳಿದ್ರೆ random access memory, which is basically used to store temporary data, not permanent. ಆದರೆ ROM ಅಂತ ಬಂದಾಗ ರೀಡ್ ಓನ್ಲಿ ಮೆಮರಿ ವಿಚ್ ಸ್ಟೋರ್ಸ್ ಪರ್ಮನೆಂಟ್ ಡೇಟಾ ಅಂತ ಹೇಳಿದ್ರೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಐ ಥಿಂಕ್ ಎಸ್ಟರ್ಡೇ ವಿ ಡಿಸ್ಕಸ್ಡ್ ರಿಗಾರ್ಡಿಂಗ್ ಮೈಕ್ರೋ ಕಂಟ್ರೋಲರ್. ಸೊ ಮೂವಿಂಗ್ ಆನ್, ಹಾಗೆ ನೋಡೋದಾದ್ರೆ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ವಿ ಹ್ಯಾವ್ ಅ ಬೇಸಿಕ್ ಕಂಪ್ಯಾರಿಸನ್ ಬಿಟ್ವೀನ್ ಮೈಕ್ರೋಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್. ತುಂಬಾ ಇಂಪಾರ್ಟೆಂಟ್ ಇದು. ಒಂದೊಂದೇ ಹಾಗೆ ನೋಡ್ತಾ ಹೋಗೋಣ ಪಾಯಿಂಟ್ ಬೈ ಪಾಯಿಂಟ್. ಸೊ when it comes to microprocessor, it is multitasking in nature ಅಂತ ಹೇಳ್ತಾರೆ. ಮಲ್ಟಿಟಾಸ್ಕಿಂಗ್ ಅಂತ ಹೇಳಿದ್ರೆ it can perform many tasks at a time. Hence they can perform multiple tasks at a time ಅಂತ ಹೇಳ್ತಾರೆ. Yes, that's what I said. So when it comes to microcontroller, ನೋಡಿ ಇಲ್ಲಿ ಹೆಡ್ಡಿಂಗ್ ಪ್ರಾಪರಾಗಿ ನೋಡ್ಕೊಳ್ಳಿ. ಸಿನ್ಸ್ ಐ ಕುಡಂಟ್ ಬರೆಯೋದಕ್ಕಾಗಲ್ಲ ನಾನೇನಾದರೂ ತೋರಿಸಿದೆ. ಸೊ ಮೈಕ್ರೋ ಕಂಟ್ರೋಲರ್ ನಿಮ್ಮ ರೈಟ್ ಸೈಡ್ ಇದೆ. ಐ ರೈಟ್ ಇಟ್ ಲೈಕ್ ದಿಸ್, ಈ ಥರ ಬರೆದ್ಬಿಡ್ತೀನಿ. ಇದು ಮೈಕ್ರೋ ಪ್ರಾಸೆಸರ್, ಇದು ಮೈಕ್ರೋ ಕಂಟ್ರೋಲರ್, ರೈಟ್? ಸೊ when it comes to ಪ್ರಾಸೆಸರ್ ಅಂತ ಬಂದಾಗ ರ್ಯಾಮ್, ನೀವೇ ಹಾಗೆ ಯೋಚನೆ ಮಾಡಿ. ನಾನು ಹೇಳ್ತಾ ಇದ್ದೆ ನಾನು ರ್ಯಾಮ್ ಆಗಿರ್ಬೋದು, ಇದು ರೋಮ್, ಇದು ಐ ಚೇಂಜ್ ಇಟ್, ನಾನು ಚೇಂಜ್ ಮಾಡ್ತೀನಿ, ಎಲ್ಲೂ ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಇಲ್ಲೂ ಕೂಡ ರ್ಯಾಮ್ ಅಂತಾಗಿದೆ, ರ್ಯಾಮ್ ಆ್ಯಂಡ್ ರಾಮ್. ಸೊ ರ್ಯಾಮ್ ಆ್ಯಂಡ್ ರಾಮ್ ಮೈಕ್ರೋ ಪ್ರಾಸೆಸರಲ್ಲಿ ಯು ಹ್ಯಾವ್ ಟು ಕನೆಕ್ಟ್ ಇಟ್ ಎಕ್ಸ್ಟರ್ನಲಿ. ಆದರೆ ಮೈಕ್ರೋ ಕಂಟ್ರೋಲರಲ್ಲಿ ದೇ ಆರ್ ಆಲ್ರೆಡಿ ಇನ್ಬಿಲ್ಟ್ ಆನ್ ಅ ಸಿಂಗಲ್ ಚಿಪ್ಪಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಆಗಿರುತ್ತದೆ. ಹಾಗೆ ಡಿಸೈನರ್ಸ್ ಕ್ಯಾನ್ ಡಿಸೈಡ್ ದ ಅಮೌಂಟ್ ಆಫ್ ಮೆಮರಿ, ಇದನ್ನೇ ಹೇಳಿದೆ. ಸೊ when it comes to ಮೈಕ್ರೋ ಪ್ರಾಸೆಸರ್ ಯಾವುದು ಕೂಡ ಇನ್ಬಿಲ್ಟ್ ಆಗಿಲ್ಲ. ಹಾಗಾಗಿ ಡಿಸೈನರ್ ಅಂತಂದರೆ ಪ್ರೋಗ್ರಾಮರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್, ಹಿ ಕ್ಯಾನ್ ಡಿಸೈಡ್ ವಾಟ್ ಶುಡ್ ಬಿ ದ ಅಮೌಂಟ್ ಆಫ್ RAM, what should be the amount of ROM, what should be the number of input outputs that they are required. ಇದನ್ನೆಲ್ಲದನ್ನು ಕೂಡ ಅವ್ನು ಡಿಸೈಡ್ ಮಾಡಿಕೊಂಡು ಹಿ ಕ್ಯಾನ್ ಕನೆಕ್ಟ್ ಇಟ್ ಎಕ್ಸ್ಟರ್ನಲಿ. ಅದನ್ನೆಲ್ಲದನ್ನು ಕೂಡ ಎಕ್ಸ್ಟರ್ನಲ್ ಆಗಿನೇ ಕನೆಕ್ಟ್ ಮಾಡ್ಬೋದು. ಸೊ when it comes to ಮೈಕ್ರೋ ಕಂಟ್ರೋಲರ್, ಅವನ ಆ ಥರ ಯಾವುದೇ ರೀತಿಯಾದಂಥ ಫೆಸಿಲಿಟಿನ ಇದರಲ್ಲಿ ನಾವು ಕೊಡಲ್ಲ. ಈಸ್
ಇಟ್ಸ್ ಆಲ್ರೆಡಿ ಪ್ರೀ ಡಿಫೈನ್ಡ್, ಯಾವುದಿರುತ್ತೋ ಏನಿರುತ್ತೋ ಅದನ್ನೇ ಬಳಸಬೇಕು ಅವನು. ಸೊ ಹಿ ಹ್ಯಾವ್ ಟು ಮೇಕ್ ಶ್ಯೂರ್ ಅವ್ನು ಸೆಲೆಕ್ಟ್ ಮಾಡೋ ಅಂಥದ್ದು ಯಾವ ಥರ ಸೆಲೆಕ್ಟ್ ಮಾಡಬೇಕು, ಅವನಿಗೆ ಅಪ್ಲಿಕೇಶನ್ಗೆ ಯಾವ ಥರ ಹೆಲ್ಪ್ ಆಗುತ್ತೋ ಅದೇ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ದಟ್ಸ್ ಅ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಮೈಕ್ರೋ ಕಂಟ್ರೋಲರ್. ಸೊ ವೆನ್ ಇಟ್ ಕಮ್ಸ್ ಟು ದ ಫೋರ್ತ್ ಡಿಫ್ರೆನ್ಸಲ್ಲಿ ಏನಂತ ಹೇಳ್ತಾರೆ ಅಂದರೆ, ನೋಡಿ, ವೆನ್ ಇಟ್ ಕಮ್ಸ್ ಟು ಹೆವಿಯರ್ ಮತ್ತು ಕಾಸ್ಟ್ಲಿಯರ್ ಅನ್ನೋ ಒಂದು ಫ್ಯಾಕ್ಟರಿಗೆ ಬಂದರೆ, ಈಗ ಮೈಕ್ರೋ ಪ್ರಾಸೆಸರ್, ಬರೀ ಪ್ರಾಸೆಸರ್ ಇಟ್ಕೊಂಡ್ರೆ ಏನು ಯೂಸ್ ಇಲ್ಲ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೆರಿಫೆರಲ್ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ಸ್, ಮೆಮರಿ ಎಲ್ಲದನ್ನು ಕನೆಕ್ಟ್ ಮಾಡಿರೋದಕ್ಕೆ ವೈರ್ಗಳೆಲ್ಲ ಜಾಸ್ತಿ ಬೇಕು. ಸೊ ಅದೆಲ್ಲ ಜಾಸ್ತಿ ಇರೋದ್ರಿಂದ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ, ದುಡ್ಡು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೈಕ್ರೋ ಕಂಟ್ರೋಲರ್, ದೇ ಆರ್ ಚೀಪರ್ ಆ್ಯಂಡ್ ಲೈಟ್ ವೆಯ್ಟ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ನಾನು. ಏನದು ಅಂತ ಹೇಳಿದ್ರೆ, ಸಿ, ಮೈಕ್ರೋ ಪ್ರಾಸೆಸರ್ನ ನಾನು ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಅಂಗಡಿಗೂ ಹೋಗಿ, ಇವಾಗ ಎಲ್ಲ ಪೆರಿಫೆರಲ್ಗಳು ಒಂದೇ ಅಂಗಡಿಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ವೈರ್ ಕೇಬಲ್ಗಳನ್ನ ಒಂದು ಕೇಬಲಲ್ಲಿ ಒಂದು ಅಂಗಡಿಲಿ ತೊಗೊಳ್ತೀನಿ, ಅಥವಾ ಬೇರೆ ಇನ್ನೊಂದು ಯಾವುದೋ ಅಂಗಡಿನಲ್ಲಿ ಇನ್ನೊಂದು ಯಾವುದೋ ಕಾಂಪೊನೆಂಟ್ನ ತೊಗೊಳ್ತೀನಿ. ಈ ಥರ ತೊಗೊಂಡು ನಾನು ಬಂದಾಗ ಕಾಸ್ಟ್ಲಿ ಆಗೇ ಆಗುತ್ತೆ ಹೊರತು, ಈಗ ನಾವು ಅಂಗಡೀಲಿ ಒಂದೇ ಅಂಗಡೀಲಿ ಎಲ್ಲ ದಿನಸಿ ಸಾಮಾನು ತರೋದಕ್ಕೆ ಅಂತ ಹೋಗಿದ್ದೀನಿ ಅಂಗಡಿಗೆ. ಒಂದೇ ಅಂಗಡೀಲಿ ನನಗೆ ಬೇಕಾಗಿರೋಂಥ ಎಲ್ಲ ದಿನಸಿ ಪದಾರ್ಥಗಳನ್ನ ತೊಗೊಂಡ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ ಹೊರತು, ಒಂದೊಂದು ಅಂಗಡಿಲೂ ಅದೇ ಬೇರೆ ಬೇರೆ ದಿನಸಿಗಳನ್ನ ತೊಗೊಳ್ತಾ ಹೋದರೆ ಕಾಸ್ಟ್ ವಿಲ್ ಬಿ ಹೆವಿಯರ್. ದ ಸೇಮ್ ಥಿಂಗ್ ವಿಲ್ ಹೋಲ್ಡ್ ಗುಡ್ ಹಿಯರ್ ಆಲ್ಸೋ. ಇಲ್ಲಿ ಏನಕ್ಕೆ ಕಾಸ್ಟ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲನೂ ತೊಗೊಂಬಂದು ಹಾಕ್ಬೇಕು ನಾನು. ಆದರೆ ಇಲ್ಲಿ ಏನಕ್ಕೆ ಕಮ್ಮಿ ದುಡ್ಡು ಆಗ್ತಾ ಇದೆ ಅಂತ ಹೇಳಿದ್ರೆ, ಮೈಕ್ರೋ ಕಂಟ್ರೋಲರಲ್ಲಿ, ಸಿನ್ಸ್ ಎವ್ರಿಥಿಂಗ್ ಈಸ್ ಆಲ್ರೆಡಿ ಇನ್ಬಿಲ್ಟ್, ಒಂದೇ ಅಂಗಡಿಯಲ್ಲಿ ಎಲ್ಲ ತೊಗೊಂಬಂದು ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ದಟ್ಸ್ ದ ರೀಸನ್ ಇಟ್ ಈಸ್ ಚೀಪ್ ಆ್ಯಂಡ್ ಲೈಟ್ ವೆಯ್ಟ್. Yes. So when it comes to ಸ್ಪೇಸ್ ಆಲ್ಸೋ, ಸ್ಪೇಸ್ ಅಂತ ತೊಗೊಂಡಾಗ ಕೂಡ ಕನ್ಸ್ಯೂಮ್ ಸ್ಪೇಸ್, ಎಷ್ಟು ಸ್ಪೇಸ್ ತೊಗೊಳ್ತಾ ಇದೆ ಅಂತ, ಅದೇನಾದ್ರು ಎಷ್ಟು ಸ್ಪೇಸ್ ಎಷ್ಟು ಪವರ್ ಕನ್ಸ್ಯೂಮ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡಿದ್ರೆ, ಈವನ್ ವಿ ಕ್ಯಾನ್ ಹ್ಯಾವ್ ಅ ಬೇಸಿಕ್ ಡಿಫ್ರೆನ್ಸ್. ಈಗ ಮೈಕ್ರೋ ಪ್ರೊಸೆಸರಲ್ಲೆಲ್ಲ ಕನೆಕ್ಟ್ ಮಾಡಿದ್ದೀರಾ ಹೊರಗಡೆಯಿಂದ ತೊಗೊಂಬಂದು, ಕೇಬಲ್ಗಳು ಜಾಸ್ತಿ ಬೇಕು, ಹಾಗೆ ಸ್ಪೇಸ್ ಕೂಡ ಜಾಸ್ತಿ ಬೇಕು. ನೀವೇ ಹೇಳಿ, ಹೊರಗಡೆಯಿಂದ ತೊಗೊಂಬಂದಿರೋವಂಥ ಕಾಂಪೊನೆಂಟ್ಸ್ಗಳು, ಕೇಬಲ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಈವನ್ ದ ಪವರ್ ಕನ್ಸ್ಯೂಮ್ಡ್ ಈಸ್ ಮೋರ್. ಆದರೆ ಇಟ್ ಟೇಕ್ಸ್ ಲೆಸ್ ಸ್ಪೇಸ್ ಆ್ಯಂಡ್ ಕನ್ಸ್ಯೂಮ್ಸ್ ಲೆಸ್ ಪವರ್ ಇನ್ ಮೈಕ್ರೋ ಪ್ರಾಸೆಸರ್. ಮೈಕ್ರೋ ಕಂಟ್ರೋಲರ್. This is a very very important difference regarding microprocessor and microcontroller. When it comes to the last point, ನೋಡಿ, ಇವಾಗ ಮೈಕ್ರೋಪ್ರೊಸೆಸರಲ್ಲಿ ಇಫ್ ಅ ಯೂನಿಟ್ ಫೇಲ್ಸ್ ಏನಾಗ್ಬೋದು, ಯಾವ್ದಾದ್ರು ಒಂದು ಯೂನಿಟ್ ಫೇಲ್ ಆದರೆ ಈಸಿಯಾಗಿ ಅದನ್ನು ತೆಗೆದು ರೀಪ್ಲೇಸ್ ಮಾಡ್ಬೋದು. ಆದರೆ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ಇನ್ ಮೈಕ್ರೋ ಕಂಟ್ರೋಲರ್. ಮೈಕ್ರೋಪ್ರೊಸೆಸರ್ನು ಅದರದ್ದೇ ಆದಂಥ ಯೂಸೇಜ್ ಇದೆ, ಮೈಕ್ರೋ ಕಂಟ್ರೋಲರ್ದು ಕೂಡ ಅದರದ್ದೇ ಆದಂಥ ಯೂಸೇಜ್ ಇದೆ. ಮೈಕ್ರೋ ಪ್ರಾಸೆಸರ್ ಯೂಸೇಜ್ ಪ್ರಕಾರ ನೀವು ಅದನ್ನು ಬಳಸ್ತಾ ಹೋಗ್ತೀರಾ, ಮೈಕ್ರೋ ಕಂಟ್ರೋಲರ್ದು ಕೂಡ ಅದರದ್ದೇ ಆದಂಥ ಯೂಸೇಜ್ ಪ್ರಕಾರ ಬಳಸ್ತಾ ಹೋಗ್ತೀರಾ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಇಷ್ಟು ಇದೆ ಡಿಫ್ರೆನ್ಸಸ್ಗಳು. ಪ್ರಾಬಬ್ಲಿ ಎಲ್ಲದನ್ನು ಕೂಡ ಇನ್ ಡೀಟೇಲಾಗಿ ಹೇಳಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಒನ್ ಬೈ ಒನ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್. ಪ್ರಾಬಬ್ಲಿ ಎಲ್ಲ ಕಡೆ ಓದಿದ್ದೀರಾ ಅನ್ಸುತ್ತೆ ಇದನ್ನು. ದರ್ ವಿಲ್ ಬಿ ಅ ಮಿಯರ್ ರಿಪಿಟೇಷನ್, ಇನ್ನೊಂದ್ಸಲ ಓದ್ದಂಗೆ ಆಗುತ್ತೆ. ಸೊ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂತ ಹೇಳಿದ್ರೆ, ಇಟ್ಸ್ ಅ ಟೆಕ್ನಿಕ್ ಯೂಸ್ ಟು ಇಂಪ್ಲಿಮೆಂಟ್ ಇನ್ಸ್ಟ್ರಕ್ಷನ್ಸ್ ವರ್ಕ್ ಫ್ಲೋ. ಇನ್ಸ್ಟ್ರಕ್ಷನ್ಸ್ನ ಬರೆಯೋದಾಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡೋವಂಥದ್ದಾಗಿರ್ಬೋದು, ಬೋತ್ ವಿತ್ ರೆಸ್ಪೆಕ್ಟ್ ಟು ಡಿಸೈನರ್ ಪರ್ಸ್ಪೆಕ್ಟಿವ್, ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಪ್ರಾಸೆಸರ್. ಇದು ಕಂಪ್ಯೂಟರ್ ಅಥವಾ ಪ್ರಾಸೆಸರ್ ಅಂತ ತೊಗೊಂಡ್ರೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ತೊಗೊಂಡ್ರೆ, ಇವನ ಪ್ರಕಾರ ಕೂಡ ಇನ್ಸ್ಟ್ರಕ್ಷನ್ ಸೆಟ್ನ ಡಿಸೈಡ್ ಮಾಡಬೇಕು. ಹಾಗೆ ಪ್ರಾಸೆಸರ್ ಕೂಡ ಈಸಿಯಾಗಿ ಅರ್ಥ ಮಾಡಿಕೊಂಡು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡೋ ಥರ ಕೂಡ ವಿ ಹ್ಯಾವ್ ಟು ಡಿಸೈನ್ instruction set computer. So when it comes to the types of instruction set computer, there are two types: complex instruction set computer, reduced instruction set computer ಅಂತ ಹೇಳ್ತಾರೆ. To have a basic difference ಏನು ಸರ್ ಎರಡರದನ್ನು ಅಂತ ನೀವೇನಾರು ಕೇಳಿದ್ರೆ,
ಸೊ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ಸ್ ಹ್ಯಾವ್ ಮೋರ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್, ಅದಕ್ಕೆ ಅದನ್ನು ಕಾಂಪ್ಲೆಕ್ಸ್, ಮೋರ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ರೆಡ್ಯೂಸ್ಲಿ ಲೆಸ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಸಿಸ್ಕ್ ಸಿಂಗಲ್ ಇನ್ಸ್ಟ್ರಕ್ಷನ್ ಕ್ಯಾನ್ ಎಕ್ಸಿಕ್ಯೂಟ್ ಸೆವರಲ್ ಲೋ ಲೆವೆಲ್ ಆಪರೇಷನ್ಸ್. ಒಂದೇ ಇನ್ಸ್ಟ್ರಕ್ಷನ್ ಸಾಕು, ಒಂದು ಇನ್ಸ್ಟ್ರಕ್ಷನ್ ಇಟ್ಕೊಂಡು ಎಷ್ಟೊಂದು ಆಪ್ರೇಷನ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಎಲ್ಲದನ್ನು ಕೂಡ ಮಾಡೋಕ್ಬಿಡ್ಬೋದು. ಆದರೆ ರಿಸ್ಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ಒಂದು ಇನ್ಸ್ಟ್ರಕ್ಷನ್ ಇಲ್ಲಿ ಏನು ತೊಗೊತಾ ಇದ್ವಿ, ಅದನ್ನು ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಇಂಟು ಮಲ್ಟಿಪಲ್ ಇನ್ಸ್ಟ್ರಕ್ಷನ್ಸ್, ಸೊ ದ್ಯಾಟ್ ಇವಾಗ ಎಲ್ಲೋ ಒಂದು ಕಡೆ ಬರೀ ಅಡಿಷನ್ ಮಾತ್ರ ಬೇಕು, ಎಲ್ಲೋ ಒಂದು ಕಡೆ ಬರೀ ಸಬ್ಟ್ರಾಕ್ಷನ್ ಮಾತ್ರ ಬೇಕು, ಎಲ್ಲೋ ಒಂದು ಕಡೆ ಬರೀ ಮಲ್ಟಿಪ್ಲಿಕೇಶನ್ ಮಾತ್ರ ಬೇಕು ಅಂತ ಹೇಳಿದ್ರೆ ರಿಸ್ಕ್ ಈಸ್ ಸೂಟಬಲ್. ಲೆಟ್ ಮಿ ಟೆಲ್ ಯು, ಇದೊಂದು ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ರಿಸ್ಕ್ ಆ್ಯಂಡ್ ಸಿಸ್ಕ್. ಸೊ ಡಿಫ್ರೆನ್ಸಸ್ಸಲ್ಲಿ ಪ್ರಾಬಲಿ ಅದನ್ನೇ ಹೇಳಿದ್ದೀನಿ ಅನಿಸುತ್ತೆ. ಎಸ್, ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇದು ಕೂಡ ಪ್ರಾಬಲಿ ಹೊರಟೋಗುತ್ತೆ ಅನಿಸುತ್ತೆ. ಐ ಡೂ ಒನ್ ಥಿಂಗ್, ಇಲ್ಲಿ ಸಿಸ್ಕ್ ಅಂತ ಬರೆದಿರ್ತೀನಿ. ಸೊ ದಿಸ್ ಈಸ್ ರಿಸ್ಕ್ ಆ್ಯಂಡ್ ದೆನ್ ದಿಸ್ ಈಸ್ ಯರ್ ಸಿಸ್ಕ್. ಹೌದಾ? ಐಲ್ ಡೂ ಇಟ್ ಇನ್ ಸಮ್ ಅನದರ್ ಮಾರ್ಕ್. ಇದು ರಿಸ್ಕ್, ಇದು ಸಿಸ್ಕ್. ಹೌದಾ? There will be no confusion. So when it comes to the first point ನೋಡಿ ಹಾಗೆ, larger set of instruction, hence easy to program. ಸೊ ಸಿಸ್ಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಸ್ ಎ ಸೆಟ್ ಮೋರ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಫಸ್ಟೇ ಹೇಳಿಬಿಟ್ಟಿದೆ ಅಲ್ವ ನಾನು. ಅದಕ್ಕೇ ಪ್ರೋಗ್ರಾಮ್ ಬರೆಯೋದಕ್ಕೆ ನಮಗೆ ತುಂಬ ಈಸಿ. ಮೇ ಬಿ ಕಾಂಪ್ಲೆಕ್ಸ್ ಆಗಿ ಜಾಸ್ತಿ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಅದು ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೇ ಈಸಿ ಟು ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಇಲ್ಲಿ ಟೈಮ್ ಕನ್ಸ್ಯೂಮ್ಡ್ ಅದನ್ನು ಹೇಳ್ತಾ ಇಲ್ಲ. ಸರ್ ನೀವು ಹೇಳಿದ್ರಿ ಜಾಸ್ತಿ ನಂಬರ್ ಆಫ್ ಇನ್ಸ್ಟ್ರಕ್ಷನ್ ಇರುತ್ತೆ, ಅದಕ್ಕೇ ಜಾಸ್ತಿ ಟೈಮ್ ಏನಾದ್ರು ತಗೊಳುತ್ತಾ, ಹಾಗಾದರೆ ಹೇಗೆ ಈಸಿ ಆಗುತ್ತಿದ್ದು, ಆ ಥರ ಹೇಳ್ತಾ ಇಲ್ಲ ಅವರು. ಜಾಸ್ತಿ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಆದರೆ ನೀವು ಹೇಳ್ತಾರಲ್ಲ, ಶಾರ್ಟ್ ಕಟ್ಸ್ ಯಾವಾಗಲೂ ಕೂಡ ಕಾಡ್ದಾರಿ, ಅದು ಯಾವಾಗಲೂ ಕೂಡ ಓಡಾಡೋ ದಿನಗಳೆಲ್ಲ ಜಾಸ್ತಿ, ಹಾಗಾಗಿ ಯಾರೂ ಪ್ರಿಫರ್ ಮಾಡಲ್ಲ. ಟಾರ್ ರೋಡ್ ಆದರೂ ಬೇಕಾದ್ರೆ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೊಸ ಟಾರ್ ರೋಡ್ ಇರಲಿ, ಅದರಲ್ಲಿ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಸ್ಮೂತ್. ಅದೇ ಥರ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ ಜಾಸ್ತಿ ಇದೆ, ಆದರೆ ಈಸಿಯಾಗಿ ಪ್ರೋಗ್ರಾಮ್ ಮಾಡ್ಬೋದು, ಈಸಿಯಾಗಿ ಬರಿಬೋದು. when it comes to risk, they have smaller set of instructions. ಇದೊಂಥರ ಶಾರ್ಟ್ಕಟ್ ಇದ್ದಂಗೆ, ಕಾಡ್ದಾರಿ ಇದ್ದಂಗೆ. ಇಟ್ ಈಸ್ ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್, ಬಟ್ ನಮಗೆ ಅರ್ಥ ಮಾಡಿಕೊಂಡು ಬರೆಯೋದು ಟೈಮ್ ತಗೊಳುತ್ತೆ. ಹಾಗೆ ಇಟ್ ಈಸ್ ಡಿಫಿಕಲ್ಟ್ ಟು ಪ್ರೋಗ್ರಾಮ್ ಅಂತ ಹೇಳ್ತಾರೆ. ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್ ರಿಗಾರ್ಡಿಂಗ್ ರಿಸ್ಕ್ ಆ್ಯಂಡ್ ಸಿಸ್ಕ್ ಅಂತ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್ ನೋಡಿ ಹಾಗೆ, ಇನ್ ಯುವರ್ ಸಿಸ್ಕ್ ಸಿಂಪಲ್ ಡಿಸೈನ್ ಆಫ್ ಕಂಪೈಲರ್ ಈಸ್ ಕನ್ಸಿಡರ್ಡ್ ಫಾರ್ ಲಾರ್ಜರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಈಗ ಇನ್ಸ್ಟ್ರಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಕಂಟ್ರೋಲರ್ಗೆ ಅರ್ಥ ಮಾಡಿಸೋದಕ್ಕೆ ಕಂಪೈಲರ್ ಸಿಂಪಲ್ ಆಗಿದ್ರೂ ಸಾಕು, ಕಾಂಪ್ಲೆಕ್ಸ್ ಆಗಿರೋದು ಬೇಕಾಗಿಲ್ಲ. ಯಾಕೆಂದರೆ ಇನ್ಸ್ಟ್ರಕ್ಷನ್ಸೇ ಕಾಂಪ್ಲೆಕ್ಸ್ ಆಗಿದೆ. ಆದರೆ ರಿಸ್ಕಲ್ಲಿ ಹಂಗಲ್ಲ, ಇಟ್ ರಿಕ್ವೈರ್ಸ್ ಕಾಂಪ್ಲೆಕ್ಸ್ ಡಿಸೈನ್ ಆಫ್ ಕಂಪೈಲರ್. ಒಂದು ಸ್ವಲ್ಪ ಕಂಪೈಲರ್ ಸ್ಟ್ರಾಂಗ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಬರ್ದಿರೋದೇನೆ ಇನ್ಸ್ಟ್ರಕ್ಷನ್ಸ್ನ ರೆಡ್ಯೂಸ್ ಮಾಡಿ ಬರೆದಿದ್ದೀನಿ, ಅದನ್ನು ಕಂಟ್ರೋಲರ್ಗೆ ಒಂಥರ ಈ ಥರ ಅರ್ಥ ಮಾಡ್ಕೋಬೋದು. ಸಿಸ್ಕ್ ಪ್ರೋಗ್ರಾಮರ್ ಓರಿಯೆಂಟೆಡ್ ಡಿಸೈನ್ ಅಂತ ಹೇಳ್ಬೋದು. ಅಂದರೆ ಪ್ರೋಗ್ರಾಮರಿಗೆ ಹೆಲ್ಪ್ ಆಗಲಿ, ಅವನಿಗೆ ಸ್ವಲ್ಪ ಬರ್ಡನ್ ಕಮ್ಮಿ ಮಾಡೋದಕ್ಕೆ ಸಿಸ್ಕ್ ಡಿಸೈನ್ ಮಾಡಿದ್ದಾರೆ. ಹಾಗೆ when it comes to execution also, computer or controller will take it in a very easy manner. ಜಾಸ್ತಿ ನಂಬರ್ ಆಫ್ ಇನ್ಸ್ಟ್ರಕ್ಷನ್ ಟೈಮ್ ಕನ್ಸ್ಯೂಮಿಂಗ್, ಯಾವುದು ಸಿಸ್ಕ್. ಆದರೆ ಇಲ್ಲಿ ರೆಡ್ಯೂಸ್ ಇನ್ಸ್ಟ್ರಕ್ಷನಲ್ಲಿ ಪ್ರೋಗ್ರಾಮರ್ಗೂ ತೊಂದರೆ, ಕಂಟ್ರೋಲರ್ಗೂ ಇಟ್ ಟೇಕ್ಸ್ ಟೈಮ್ ಕನ್ಸ್ಯೂಮಿಂಗ್ ಈಸ್ ಲೆಸ್. ಟೈಮ್ ಏನು ತಗೊಳುತ್ತೆ ಅದು ಕಮ್ಮಿ ತಗೊಳುತ್ತೆ. ಆದರೆ ಅರ್ಥ ಮಾಡಿಸೋದಕ್ಕೆ ಕಂಪೈಲರ್ ವಿಲ್ ಬಿ ಇನ್ ಮೋರ್ ಸ್ಟ್ರಗ್ಲಿಂಗ್, ತುಂಬ ಸ್ಟ್ರಗಲ್ ಮಾಡುತ್ತೆ ಅದು. ಇಟ್ ಸ್ಟ್ರಗಲ್ಸ್ ಇ ಲಾಟ್. ಸೊ when it comes to the ಥರ್ಡ್ ಪಾಯಿಂಟ್ ನೋಡೋದಾದರೆ, ಮೆನಿ ಅಡ್ರೆಸ್ಸಿಂಗ್ ಮೋಡ್ಸ್ ಆರ್ ಪ್ರೆಸೆಂಟ್. ಅಡ್ರೆಸ್ಸಿಂಗ್ ಮೋಡ್ಸ್ ಅಂತ ಹೇಳಿದ್ರೆ ಟು ಗಿವ್ ಅ ಸಾರ್ಟ್ ಆಫ್ ಹೌ ಯುವರ್ ಇನ್ಸ್ಟ್ರಕ್ಷನ್ಸ್ ಶುಡ್ ಬಿ ರಿಟನ್, ಯಾವ್ಯಾವ ಥರ ಇನ್ಸ್ಟ್ರಕ್ಷನ್ಸ್ ಬರೀಬೇಕು ಅದನ್ನು ಹೇಳೋದನ್ನು ಅಡ್ರೆಸ್ಸಿಂಗ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಮೆನಿ ಅಡ್ರೆಸ್ಸಿಂಗ್ ಮೋಡ್, ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡ್, ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡ್, ಅದೆಲ್ಲ ನೋಡಿದ್ದೀರಾ. ಸೊ ಸಿಸ್ಕಲ್ಲಿ ತುಂಬ ಜಾಸ್ತಿ ಇದೆ, ಆದರೆ ವಿ ಹ್ಯಾವ್ ವೆರಿ ಫ್ಯೂ ಅಡ್ರೆಸ್ಸಿಂಗ್ ಮೋಡ್ಸ್ ಇನ್ ರಿಸ್ಕ್ ಅಂತ ಹೇಳ್ಬೋದು. ಹಾಗೆ ಸಿಸ್ಕಲ್ಲಿ ನೋಡಿ, ಹೈಯರ್ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್, ಸೈಕಲ್ಸ್ ರಿಕ್ವೈರ್ಡ್ ಇಸ್ ಮೋರ್ ಇನ್ ಸಿಸ್ಕ್, ವೆರಾಸ್ ಪ್ರಾಸೆಸರ್ ಕ್ಲಾಕ್ ಸೈಕಲ್ಸ್ ಆರ್ ರಿಕ್ವೈರ್ಡ್ ಲೆಸ್ ಇನ್ ಯುವರ್ ಸಿಸ್ಕ್ ಅಂತ ಹೇಳ್ಬೋದು. ಎಸ್, when it comes to ಸಿಸ್ಕ್, ದ ಇಂಪಾರ್ಟೆನ್ಸ್ ಇಸ್ ಗಿವನ್ ಆನ್ ಹಾರ್ಡ್ವೇರ್. ಯಾವಾಗಲೂ ಕೂಡ ಸಿಸ್ಕ್ನ ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾರ್ಡ್ವೇರ್ನ ನೋಡಿಕೊಂಡು ಪ್ರೋಗ್ರಾಮ್ ಬರೀತಾರೆ. ಆದರೆ ರಿಸ್ಕ್ ಹಾಗಲ್ಲ,
ಪ್ರೋಗ್ರಾಮ್ನ ಬರೆದು ಹಾರ್ಡ್ವೇರ್ ಡಿಸೈನ್ ಮಾಡ್ತಾರೆ. ದಟ್ಸ್ ಅ ಬೇಸಿಕ್ ಡಿಫ್ರೆನ್ಸ್. ಇವಾಗ ಯಾವ್ದಾರ ಒಂದು ಸಾಂಗ್ ಕಂಪೋಸಿಷನ್ ಕೂಡ ಹಾಗೆ, ಕೆಲವೊಂದು ಟೈಮ್ ಏನಾಗುತ್ತೆ, ಟ್ಯೂನ್ನ ಡಿಸೈಡ್ ಮಾಡಿ ಲಿರಿಕ್ಸ್ ಬರೀತಾರೆ, ಕೆಲವೊಂದು ಟೈಮ್ ಲಿರಿಕ್ಸ್ ನೋಡಿಕೊಂಡು ಟ್ಯೂನ್ ಮಾಡ್ತಾರೆ. ಲೈಕ್ ವೈಸ್ ಇಲ್ಲಿ ಕೂಡ when it comes to writing or designing your ಸಿಸ್ಕ್, ಹಾರ್ಡ್ವೇರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಡಿಸೈನ್ ಮಾಡೋದನ್ನು ಇಂಪಾರ್ಟೆನ್ಸ್ ಇಸ್ ಗಿವನ್ ಆನ್ ಹಾರ್ಡ್ವೇರ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪ್ರೋಗ್ರಾಮ್ ಬರೆದು ದೇ ವಿಲ್ ಡಿಸೈಡ್ ಹಾರ್ಡ್ವೇರ್, ಅದಕ್ಕೆ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ಸಾಫ್ಟ್ವೇರ್. When it comes to the next point, slower execution since instructions should be read from slower execution since instructions should be read from memory and decoded by decoder unit ಅಂತ ಹೇಳ್ತಾರೆ. ಎಸ್, ಸಿಸ್ಕಲ್ಲಿ ಯಾವಾಗಲೂ ಕೂಡ ಎಕ್ಸಿಕ್ಯೂಷನ್ ವಿಲ್ ಬಿ ಇನ್ ಸ್ಲೋವರ್ ಮ್ಯಾನರ್, ಹೆನ್ಸ್ ಇಟ್ ಶುಡ್ ಬಿ ರೆಡ್ ಫ್ರಮ್ ಮೆಮರಿ ಆ್ಯಂಡ್ ಡಿಕೋಡೆಡ್ ಬೈ ಡಿಕೋಡರ್ ಯೂನಿಟ್. ಆದರೆ ರಿಸ್ಕಲ್ಲಿ ಹಾಗಲ್ಲ, it is a bit faster execution compared to CISC since execution by hardware. ಸೊ ಹಾಗೆ ನೋಡೋದಾದ್ರೆ ಪೈಪ್ಲೈನಿಂಗ್ ಇಸ್ ನಾಟ್ ಪಾಸಿಬಲ್ ಇನ್ ಪೈಪ್ಲೈನಿಂಗ್ ಅಂತ ಹೇಳಿದ್ರೆ ಗೊತ್ತಿರ್ಬೋದು ನಿಮಗೆ 3 stages: ಫೆಚ್, ಡಿಕೋಡ್ ಆ್ಯಂಡ್ ಎಕ್ಸಿಕ್ಯೂಟ್. ಪೈಪ್ಲೈನಿಂಗ್ ಇಸ್ ನಾಟ್ ಪಾಸಿಬಲ್ ಇನ್ CISC ಅಂತ ಹೇಳ್ತಾರೆ. ಪೈಪ್ಲೈನಿಂಗ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಸ್ ಪಾಸಿಬಲ್ ಇನ್ ರಿಸ್ಕ್. ನೆನ್ಪಿಟ್ಕೊಬೋದಾ ಇದೆಷ್ಟು ಕೂಡ. ಸೊ ಐ ಹೋಪ್ ಟುಡೇ ಕ್ಲಾಸ್ ವಾಸ್ ಯೂಸ್ಫುಲ್. ಇದೆಷ್ಟನ್ನು ಪ್ರಾಪರಾಗಿ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ರಿಸ್ಕ್ ಮತ್ತು ಸಿಸ್ಕ್ ಇನ್ನೊಂದ್ಸಲ ರಿವೈಸ್ ಮಾಡೋಣ. ಆ್ಯಂಡ್ ದೆನ್ ಮೂವಿಂಗ್ ಆನ್ ವಿ ಹ್ಯಾವ್ ಆರ್ಕಿಟೆಕ್ಚರ್ಸ್, ವ್ಯಾನ್ ನ್ಯೂಮನ್ ಆ್ಯಂಡ್ ಹಾರ್ಡ್ವೇರ್. ಪ್ರಾಬ್ಲಿ ನೀವು ಮುಂಚೆ ಒಂದ್ಸಲ ನೋಡಿರ್ಬೋದು, ಕೇಳಿರ್ಬೋದು. ಇನ್ನೊಂದ್ಸಲ ಅದನ್ನು ಡೀಟೇಲ್ ಡಿಸ್ಕಷನ್ ಮಾಡೋಣ. ಆ್ಯಂಡ್ ದೆನ್ ವಿ ಶಿಲ್ ಮೂವ್ ಆನ್ ಟು ಯುವರ್ ನೆಕ್ಸ್ಟ್ ಟಾಪಿಕ್ಸ್ ರಿಗಾರ್ಡಿಂಗ್ NDNS. ಹೌದಾ?